ಪ್ರತಿಯೊಬ್ಬರು ಕೂಡ ಒಂದು ಉದ್ದೇಶ ಇಟ್ಕೊಂಡು ಸೇವ್ ಮಾಡ್ಕೊಂತ ಹೋಗ್ತಾರೆ. ಒಬ್ಬ ವ್ಯಕ್ತಿ ಅವ್ರ ಮಗಳ ಮದುವೆಗೋಸ್ಕರ ಹಣನ ಸೇವ್ ಮಾಡ್ತಾರೆ. ಆ ಆಪ್ಷನ್ ಸಿಕ್ಕಿಲ್ಲ ಅಂದ್ರೆ ನಾವು ಅಶ್ಯೂರ್ಡ್ ಆಗಿ ಆ ಹಣನ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಶಾರ್ಟ್ ಟೈಮ್ ಪ್ಲಾನ್ ಅಂಡ್ ಲಾಂಗ್ ಟೈಮ್ ಪ್ಲಾನ್ ಅಂತ ಮಾಡಿದ್ವಿ. ಕೊಡ್ಚಾ ಚಿಟ್ಸ್ ಅಲ್ಲಿ ಏನಪ್ಪ ಬೆನಿಫಿಟ್ ಅಂತ ಅಂದ್ರೆ ನಾವು ಹೇಗೆ ಡಿಸ್ಕಸ್ ಮಾಡೋ ಒಂದು ಬ್ಯೂಟಿಫುಲ್ ಆದ ಅಪ್ಲಿಕೇಶನ್ಸ್ ಇದೆ ವೇರ್ ಯು ಕ್ಯಾನ್ ಟ್ರ್ಯಾಕ್ ಯುವರ್ ಇನ್ವೆಸ್ಟ್ಮೆಂಟ್ ಈಚ್ ಅಂಡ್ ವೆರಿ ನೀಟ್ಲಿ ಆ್ಯಂಡ್ ನೀವು ಲೆಜಿಟಿಮೇಟ್ ಥಿಂಗ್ಸನ್ನು ಚೆಕ್ ಮಾಡ್ಬೋದು. ವೆದರ್ ನಾವು ಕಾನೂನಾತ್ಮಕವಾಗಿ ಆ ಗ್ರೂಪಿಗೆ ಸರಿಯಾದಂಥ ಪರ್ಮಿಷನ್ಸ್ ಇದೆಯಾ, ಹಾಗೆ ಅದಕ್ಕೆ ಕೊಲಾಟ್ರಲ್ಸ್ ಇದೆಯಾ, ಮತ್ತು ಯಾವ ವ್ಯಕ್ತಿಗೆ ಯಾರಿಗೆ ಆಕ್ಷನ್ ಮಾಡಿದ್ದಾರೆ, ಯಾವ ವ್ಯಕ್ತಿಗೆ ಹಣ ಕೊಟ್ಟಿದ್ದಾರೆ ಅನ್ನೋ ಥಿಂಗ್ಸನ್ನು ನೋಡ್ಕೋಬೋದು. ಎರಡನೇದು ಇನ್ನೊಂದು ಏನಪ್ಪ ಅಂದರೆ ನಾವು ಚಿಟ್ ಹಾಕೋ ಉದ್ದೇಶ ಆಸ್ ಎ ಟೋಲ್ಡ್ ಯುವರ್ ಅರ್ಲಿಯರ್ ಆಸ್ ಎ ಫೆಟರ್ನಿಟಿ ಫಂಡ್ ಅಂತ ಹೇಳಿದ್ವಲ್ಲ, ಪ್ರತಿಯೊಬ್ಬರು ಕೂಡ ಒಂದು ಉದ್ದೇಶ ಇಟ್ಕೊಂಡು ಸೇವ್ ಮಾಡ್ಕೊಳ್ತಾ ಹೋಗ್ತಾರೆ ಮತ್ತು ಅದು ಮಾಡಬೇಕು ಕೂಡ. ಅಂದಾಜು ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಒಬ್ಬ ವ್ಯಕ್ತಿ ಅವ್ರ ಮಗಳ ಮದುವೆಗೋಸ್ಕರ ಹಣನ ಸೇವ್ ಮಾಡ್ತಾರೆ. ಬಟ್ ಅವಳ ಮಗಳ ಮದುವೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇರ್ತಾರೆ. ಸೊ ಅಚಾನಕ್ ಆಗಿ ಒಂದು 6 ತಿಂಗಳನ್ನು ಈಗಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಸೇವ್ ಮಾಡೋದಕ್ಕೆ ಮುಂದೆ ಒಂದು 25 ಲಕ್ಷ ರೂಪಾಯಿ ಬೇಕು ನನಗೆ ಹಣ ಅಂತ ಅಂದರೆ ತಿಂಗಳ ಒಂದು 50-60 ಸಾವಿರ ಕಟ್ತಾ ಇರ್ತಾರೆ. ಸೊ ಸೇವ್ ಮಾಡ್ತಾ ಹೋಗ್ತಾರೆ. ಯಾವಾಗ ಅವರ ಮಗಳ ಮದುವೆ ಫಿಕ್ಸ್ ಆಗುತ್ತೆ ಯಾರಿಗೂ ಗೊತ್ತಿರಲ್ಲ. ಒಂದು 2-3 ವರ್ಷ ಆಗ್ಬೋದು ಅಥವಾ 2-3 ತಿಂಗಳಲ್ಲೇ ಫಿಕ್ಸ್ ಆಗ್ಬೋದು. ಆ ಟೈಮಲ್ಲಿ ಆ ವ್ಯಕ್ತಿ ಆ ಹಣನ ತಗೊಂಡ್ರೆ ಸೊ ವಿ ವಿಲ್ ಗಿವ್ ದೆಮ್ ಫಾರ್ ದ್ಯಾಟ್ ವಾಟ್ ಎವರ್ ಅವರ ಪ್ರೀ ಡಿಸೈಡೆಡ್ ಗೋಲ್ ಬಂದಾಗ ಆ ವ್ಯಕ್ತಿಯ ಹಣ ಎತ್ಕೊಂಡಾಗ ಅದಕ್ಕೆ ಕೊಲಾಟ್ರಲ್ ತೊಗೊಂಡು ನಾವು ಹಣನ ಕೊಡ್ತೀವಿ. ಬೈ ಚಾನ್ಸ್ ಅವರಿಗೆ ಆ ಆಪ್ಷನ್ ಸಿಕ್ಕಿಲ್ಲ ಅಂದರೆ ನಾವು ಅಶ್ಯೂರ್ಡ್ ಆಗಿ ಆ ಹಣನ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಸೇಮ್ ಅದೇ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಮನೆ ಕಟ್ಟೋದಕ್ಕೋಸ್ಕರ ನಮ್ಮ ಹತ್ರ ಅಶ್ಯೂರ್ಡ್ ಚಿಟ್ ಇದೆ, ಹೋಮ್ ಕನ್ಸ್ಟ್ರಕ್ಷನ್ಗೋಸ್ಕರ ಅವರು ಮನೆ ಕಟ್ಟೋ ಉದ್ದೇಶದಿಂದ ಚಿಟ್ ಹಾಕೋತಾರೆ. ಒಂದು 5-6 ತಿಂಗಳ ನಂತರ ಹುಡುಕ್ತಾ ಇರ್ತಾರೆ. ಯಾವಾಗಲಾದರೂ ಅವರಿಗೆ ಸೈಟು ಸಿಕ್ತು ಅಂದಾಗ ನಾವು ಅವರು ಆಪ್ಷನಲ್ಲಿ ತೊಗೋಬೋದು. ಇಲ್ಲ ಅಂದರೆ ನಾವು ಅವರಿಗೆ ಬಂದಿಲ್ಲ ಅಂದರೆ ಅಶ್ಯೂರ್ಡ್ ಆಗಿ ಆ ಹಣನ ಕೊಡ್ತೀವಿ. ಅದೇ ರೀತಿಯಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ಹಿಯರ್ ದೇರ್ ಇಸ್ ನೋ ಕಟ್ಟಿದ ಹಣಕ್ಕಿಂತ ಕಡಿಮೆ ಹೋಗಕ್ಕೆ ಸಾಧ್ಯ ಇಲ್ಲ, ಅದಕ್ಕಿಂತ ಜಾಸ್ತಿ ಸಿಗೋಕ್ಕೆ ಸಾಧ್ಯ ಇದೆ. ಬಿಟ್ಟರೆ ₹1 ಕೂಡ ನೀವು ಕಟ್ಟಿದ ಹಣಕ್ಕಿಂತ ಮೆಚ್ಯೂರ್ಡ್ ಆದಮೇಲೆ ಕಡಿಮೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಒನ್ ಆಫ್ ದ ಗುಡ್ ಬೆನಿಫಿಟ್ ಇನ್ ಚಿಟ್ ಫಂಡ್ಸ್. ಒಂದು ಎಜುಕೇಟ್ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಪ್ರತಿಯೊಬ್ಬರು ಕೂಡ. ಎರಡನೇದು ಇದನ್ನ ಒಂದು ಆರ್ಗನೈಸ್ಡ್ ವೇಲಿ ಈ ಚಿಟ್ ಫಂಡ್ ಆಕ್ಟ್ ಅಲ್ಲಿ ಇರುವಂತ ಒಂದು ಬೆನಿಫಿಟ್ಸ್ ಅನ್ನ ಆರ್ಗನೈಸ್ಡ್ ವೇಲಿ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ವಿ ಆರ್ ದ ಒನ್ ಆಫ್ ದ ಫಸ್ಟ್ ಕಂಪ್ನಿ ವೇರ್ 100% ಡಿಜಿಟಲೈಸ್ಡ್ ಆಗಿ ಈವನ್ ಸಬ್ಸ್ಕ್ರೈಬರ್ PSO, CC, ಆಕ್ಷನ್, ಎನ್ರೋಲ್ಮೆಂಟ್, ಈವನ್ ಡಿಸ್ಪೆನ್ಸಬಲ್ ಆಫ್ ದ ಪೇಮೆಂಟ್, ಸೊ ಕಸ್ಟಮರ್ ಕೇರ್ ಎಲ್ಲದನ್ನು ಕೂಡ ವಿ ಆರ್ ಓನ್ಲಿ ದ ಕಂಪನಿ ಇನ್ ಅ ಚಿಟ್ ಫಂಡ್ ಇಂಡಸ್ಟ್ರಿ. ವಿ ಡಿಡ್ ಇಟ್ ಅನ್ ಈಚ್ ಅಂಡ್ ಎವ್ರಿಥಿಂಗ್ ಅನ್ ಆನ್ಲೈನ್. ಇನ್ನೂ ಕೂಡ ಎಫಿಷಿಯೆಂಟ್ ಆಗಿ ರೊಬಸ್ಟಿಕ್ ವೇಯಲ್ಲಿ ಸೊ ದಟ್ ವಿ ವಾಂಟ್ ಟು ಎಕ್ಸಿಕ್ಯೂಟ್ ಇನ್ ಎ ಕರ್ನಾಟಕ. Then we want to establish in South India. So these are our future plan. Probably we'll do it within 2 or 3 years. ನಮ್ಮಲ್ಲಿ ವಿಧವಾದಂಥ ಟೆನ್ಯೂರ್ಗೆ ತಕ್ಕಂಥ someone want to invest in within 1 ವರ್ಷದಲ್ಲೇ ನನಗೆ ಚಿಟ್ ಮುಗಿಬೇಕು ಅಂತಾರೆ. someone want it ನಾನು ಜಾಸ್ತಿ ಹಣ ಕಟ್ಟಕ್ಕೆ ರೆಡಿ ಇದ್ದೀನಿ ಬಟ್ ಕಡಿಮೆ ಡ್ಯೂರೇಷನ್ಸ್ ಆಗಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ನನಗೆ ಜಾಸ್ತಿ ಹಣ ಬೇಕು ಕಡಿಮೆ ಹಣ ಕಟ್ಟೋದು ಬರಬೇಕು ಅಂತಾರೆ. ಸೊ ದಟ್ ವಿ ಡಿಡ್ ಇಟ್ ಅದಕ್ಕೆ ಶಾರ್ಟ್ ಟೈಮ್ ಪ್ಲಾನ್ ಆ್ಯಂಡ್ ಲಾಂಗ್ ಟೈಮ್ ಪ್ಲಾನ್ ಅಂತ ಮಾಡಿದ್ವಿ. ಶಾರ್ಟ್ ಟೈಮ್ ಪ್ಲಾನ್ ಬೆನಿಫಿಟ್ ಏನಪ್ಪ ಅಂತ ಅಂದರೆ ನೀವು ಅತಿ ಬೇಗ ಮುಗಿದು ಹೋಗ್ಬಿಡುತ್ತೆ ಚಿಟ್ಟು, ಬಟ್ ಕಡಿಮೆ ಜಾಸ್ತಿ ಹಣ ಕಟ್ಟಕ್ಕೆ ಬರುತ್ತೆ, ಅತಿ ಬೇಗನೆ ಮುಗಿದು ಹೋಗುತ್ತೆ. ಲಾಂಗ್ ಟರ್ಮ್ ಪ್ಲಾನ್ ಅಂದರೆ ಕಡಿಮೆ ಹಣ ಕಟ್ಟಕ್ಕೆ ಬರುತ್ತೆ, ಸೊ ಜಾಸ್ತಿ ನಿಮಗೆ ಪ್ರೈಸ್ ಅಮೌಂಟ್ ಅಥವಾ ನಿಮ್ಮ ಮೆಚ್ಯೂರ್ಡ್ ಅಮೌಂಟು ಸಿಗುತ್ತೆ. ಸೊ ಇದಕ್ಕೆ ಬೇಕಾದಂತೆ ನಮ್ಮಲ್ಲಿ ₹1 ಲಕ್ಷ ಚಿಟ್ಟಿದೆ, ಅಂದರೆ 5,000 ಪ್ರತಿ ತಿಂಗಳ ಕಟ್ಟೋದು. ನಮ್ಮಲ್ಲಿ 1 ಕೋಟಿವರೆಗೂ ಚಿಟ್ಟಿದೆ, 5 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಕಟ್ಟೋದು. ಸೊ ಈ ಥರ ಫ್ಲೆಕ್ಸಿಬಲ್ ಪ್ಲಾನ್ ಇದೆ. ನಿಮಗೆ 1 ವರ್ಷದಲ್ಲೇ ಮುಗಿಯುವಂಥ ಪ್ಲಾನ್ ಇದೆ, 4 ವರ್ಷದಲ್ಲಿ ಮುಗಿಯುವಂಥ ಪ್ಲಾನ್ ಇದೆ. ನಿಮಗೆ ₹1 ಲಕ್ಷ ಟೋಟಲ್ ಅಮೌಂಟ್ ಇಟ್ಸ್ ಓನ್ಲಿ ದ 5,000 rupees ಕಟ್ಟೋ ಪ್ಲಾನ್ ಇದೆ, ಹಾಗೆ 5 ಲಕ್ಷ ರೂಪಾಯಿ ಕಟ್ಟೋ ಪ್ಲಾನು ಇದೆ. ಬೇಸ್ಡ್ ಆನ್ ದೇರ್ ನೀಡ್, ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ ದೇ ಕ್ಯಾನ್ ಚೂಸ್ ದೇರ್ ಪ್ಲಾನ್. ದಿಸ್ ಈಸ್ ಕೊಡ್ಚಾದಿ ಟು ಹ್ಯಾವ್.